ರೀತಿ ಮಲಗಿಸಿಬಿಡುತ್ತೆ. ಎಷ್ಟು ಸ್ಟ್ರೈಕ್ ಮಾಡುತ್ತಲ್ವ? ಹಾಗೆ ನಮ್ಮ ಗಳಿಕೆ ಕೂಡ. ಎಷ್ಟೆಲ್ಲ ದುಡಿತಾರಲ್ಲ, ಕೋಟಿ ಕೋಟಿ ಎಲ್ಲ ಸಂಗ್ರಹ ಮಾಡಿ ಇಟ್ಟಿರ್ತಾರಲ್ಲ, ಮಕ್ಕಳು ಸೋಮಾರಿಗಳಾಗದೆ ಬಿಡ್ತಾರ? ಮಕ್ಕಳಿಗೆ ವೃತ್ತಿ ಕೊಡುವ ಕೆಲಸ ಮಾಡಬೇಕು. ಸರ್ಕಾರ ಜನರಿಗೆ ವೃತ್ತಿ ಕೊಡಬೇಕು, ಬುತ್ತಿ ಕೊಡಬಾರ್ದು ಅಂತ ಚಾಣಕ್ಯ ಹೇಳ್ದ. ಇವತ್ತೆಲ್ಲ ಬುತ್ತಿ ಕೊಟ್ಟು 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 ಅವು ಏನಕ್ಕೂ ಪ್ರಯೋಜನ ಇಲ್ಲ, ಏನೂ ಕೆಲಸ ಮಾಡಬಾರ್ದು. ಆ ರೀತಿಯಾಗಿ ಯಾರು ಹೇಳ್ತಾರೆ? ಇದಕ್ಕೆ ತಿಳುವಳಿಕೆ ಇಲ್ದಿದ್ರೆ ಇದೆಯಾ? ಆಮೇಲೆ ತರಗತಿಗಳಲ್ಲಿ, ಕಾಲೇಜುಗಳಲ್ಲಿ, ಶಾಲೆಗಳಲ್ಲಿ ಭೇದ. ಅವರು ಬೇರೆ, ಇವರು ಬೇರೆ. ನಮ್ಮ ಒಕ್ಕೂಟದಲ್ಲಿ ಇಂಟಿಗ್ರಿಟಿಯನ್ನು, ಭಾವೈಕ್ಯತೆ ಪಡೆಯುವುದು ಹೇಗೆ ಸಾಧ್ಯ? ಇನ್ನು 100 ವರ್ಷ ಆದರೂ ನಮಗೆ ಭಾವೈಕ್ಯತೆ ಬರಲಿಕ್ಕೆ ಸಾಧ್ಯ ಇಲ್ಲ. ನೀನು ಬೇರೆ, ನೀನು ಬೇರೆ, ಎಲ್ಲ ಒಟ್ಟಾಗುವ ಪ್ರಯತ್ನ ಮಾಡಬೇಕು ಹೊರತು ಬೇರೆ ಬೇರೆ ಅಂದರೆ ಅದು ಹೇಗೆ ಸಾಧ್ಯ ಆಗುತ್ತೆ? ಅದರಿಂದ ಎಷ್ಟು ಗಳಿಸಿಟ್ಟೊಡಂ ನಿನಗೆ ದಕ್ಕುವುದೆಷ್ಟು, ಮುಷ್ಟಿ ಪಿಷ್ಟವು ತಾನೆ ನೀನು ಎಷ್ಟಾದರೂ ಗಳಿಸಿಡು. ನಿನಗೆ ಜಗತ್ತಲ್ಲಿ ಜೀವ ಹುಟ್ಟಿದ ಮೇಲೆ ಎಷ್ಟು ಪಡಿಬೇಕಂತಿರುತ್ತೋ ಅಷ್ಟು ಮಾತ್ರ ನಿನಗೆ ಸಿಗೋದು, ಮಿಕ್ಕಿದೆಲ್ಲ ನಿನ್ನ ಪಾಲಿಗೆ ಇರಲ್ಲ. ಎಷ್ಟು ಗಳಿಸಿಟ್ಟೊಡಂ ನಿನಗೆ ದಕ್ಕುವುದೆಷ್ಟು, ಮುಷ್ಟಿ ಪಿಷ್ಟವು ತಾನೆ ನಿನಗೆ ಬೇಕಾಗುವಷ್ಟೇ ಸಿಗೋದು, ಜಾಸ್ತಿ ಯಾವುದೂ ನಿನಗೆ ಸೇರೋದಿಲ್ಲ. ಅಂತಾದಮೇಲೆ ಭಗವಂತ 2 ಕೈ ಕೊಟ್ಟಿದ್ದಾನೆ ದುಡಿ ಅಂತ, ಒಂದೇ ಬಾಯಿ ಕೊಟ್ಟಿದ್ದಾನೆ ತಿನ್ನು ಅಂತ. 1 ಕೈ ದುಡಿಮೆ 1 ಬಾಯಿ ತುಂಬ್ಸಕ್ಕೆ ಸಾಕು, ಇನ್ನೊಂದು ಕೈ ದುಡಿಮೆಯನ್ನು ಹಾಗೆ ಅನಾಮತ್ತಾಗಿ ಜಗತ್ತಿಗೆ ಕೊಡು, ಬೇರೆಯವರಿಗೆ ಸಹಕರಿಸು, ಬಡವರಿಗೆ ಸಹಾಯ ಮಾಡು ಅಂತ ಭಗವಂತ ಕೊಟ್ಟಿದ್ದಾನೆ. ಎಷ್ಟು ಬುದ್ಧಿವಂತ ನೋಡಿ. ಅವನೇನಾದರೂ ಒಂದೇ ಕೈ ಕೊಟ್ಟು 2 ಬಾಯಿ ಕೊಟ್ಟಿದ್ರೆ ನಮ್ಮದೆಲ್ಲ ಪರಿಸ್ಥಿತಿ ಹೇಗಿರ್ತಿತ್ತು? ಸದ್ಯ ಕೊಡಲಿಲ್ಲ. ಎಲ್ಲ ನಮಗೇನೇನು ಕೊಟ್ಟಿದ್ದಾನೋ ಭಗವಂತ ಬಹಳ ಚಿಂತನೆ ಮಾಡಿ ವಿವೇಚನೆಯಿಂದ ಕೊಟ್ಟಿದ್ದಾನೆ. ಅದನ್ನು ನಾವು ಅರ್ಥ ಮಾಡ್ಕೋಬೇಕು. ಸಂಗ್ರಹ ಮಾಡೋದು ಒಂದೇ ಕೆಲಸ ಮಾಡ್ತಿದ್ದಾರೆ. ಅದಕ್ಕೆ ಕುವೆಂಪುರವರು ಒಂದು ಕಡೆ ಹೇಳ್ತಾರೆ, ಶತಮಾನದ ಸಂಧ್ಯಾ ಅಂತ ಒಂದು ಕಾವ್ಯದಲ್ಲಿ ಹೇಳ್ತಾರೆ, ಸಂಪತ್ತಿದೆ ವಿದ್ವತ್ತಿದೆ ಕೈ ಸೇರಿದೆ ವಿಜ್ಞಾನ, ವಿಷಯಾಗ್ನಿಯ ಸುಖದಾಸೆಗೆ ಕಲ್ಲೆಣ್ಣೆಯ ಪಾನ, ಭುಗಿ ಭುಗಿಲೆನೆ ಧಗಧಗಿಸಿದೆ ರಣರೋಷದ ಕೆಂಗಿಚ್ಚು, ಹಲ್ಮಸದಿದೆ ಬಿಲ್ಲೆತ್ತಿದೆ ಸಂಗ್ರಹ ಗೈವ ಹುಚ್ಚು. ಎಂಥ ಕಾವ್ಯ ನೋಡಿ, ಕುವೆಂಪುರವರ ಶಬ್ದ ಭಂಡಾರ. ಅಬ್ಬಾ, ಕನ್ನಡ ಅಂದರೆ ನಮಗೆ ಮೈ ನವಿರು ಹೇಳಬೇಕು, ಆ ರೀತಿಯ ಕನ್ನಡವನ್ನು ಬಳಸಿದ್ದಾರೆ. ಸಂಪತ್ತಿದೆ ವಿದ್ವತ್ತಿದೆ ಕೈ ಸೇರಿದೆ ವಿಜ್ಞಾನ ಅಲ್ವಾ? ಸಂಪತ್ತಿದೆ ವಿದ್ವತ್ತಿದೆ ಕೈ ಸೇರಿದೆ ವಿಜ್ಞಾನ, ವಿಷಯಾಗ್ನಿಯ ಸುಖದಾಸೆಗೆ ಕಲ್ಲೆಣ್ಣೆಯ ಪಾನ. ಈ ಸುಖ ಪಡಿಬೇಕು ಅಂತ ಪೆಟ್ರೋಲ್ ಹಾಕ್ತಿದ್ದೀವಿ ನಾವು ಅದಕ್ಕೆ, ಸುಖದ ಅಗ್ನಿಗೆ. ಭುಗು ಭುಗಿಲೆನೆ ಧಗಧಗಿಸಿದೆ ರಣರೋಷದ ಕೆಂಗಿಚ್ಚು, ಹಲ್ಮಸೆದಿದೆ ಬಿಲ್ಲೆತ್ತಿದೆ ಸಂಗ್ರಹ ಗೈಯುವ ಹುಚ್ಚು. ಅದೇನು ಸಂಗ್ರಹ ಮಾಡ್ತಾರೋ ಗೊತ್ತಿಲ್ಲ. ಭಗವಂತ ನಮ್ಮನ್ನು ಭೂಮಿಗೆ ಕಳಿಸಿದ್ದು ಸಂಗ್ರಹ ಮಾಡೋಕ್ಕಲ್ಲ, ಒಳ್ಳೆ ಕೆಲಸ ಮಾಡಿಕೊಂಡು ಪುಣ್ಯದ ಗಂಟನ್ನು ಸಂಪಾದಿಸ್ಕೊಂಡು ಬಾ, ನನ್ನ ಹತ್ರಕ್ಕೆ ಬರ್ತೀಯಾ ಅಂತ. ಇಲ್ಲಿ ನಾವು ಏನೇನು ಮಾಡಿಡ್ತೀವೋ ಅದ್ಯಾವುದೂ ನಮಗೆ ಕೊನೆಗೆ ತೊಗೊಂಡು ಹೋಗೋಕ್ಕಾಗಲ್ಲ. ಹಣ ಭೂಮಿಯಲ್ಲೇ ಬಿಟ್ಟು ಹೋಗಬೇಕು. ಧನಾನಿ ಭೂಮೌ ಪಶವಃ ಪ್ರಗೋಷ್ಠೆ, ಪಶು ಸಂಪತ್ತು ಕೊಟ್ಟಿಗೆಯಲ್ಲೇ ಬಿಟ್ಟು ಹೋಗಬೇಕು. ಭಾರ್ಯ ಗೃಹದ್ವಾರಿ, ಹೆಂಡತಿ ಮನೆಯವರೆಗೆ, ಮನೆ ಬಾಗಿಲುವರೆಗೆ ಮಾತ್ರ ಬರ್ತಾಳಂತೆ ನಾವು ಹೋದಾಗ. ಸುತಾಹ ಸ್ಮಶಾನೆ, ಮಕ್ಕಳು ಸ್ಮಶಾನದವರೆಗೂ ಬರ್ತಾರಂತೆ, ಆಮೇಲೆ ನಮ್ಮ ಜೊತೆಗೆ ಬರಲ್ಲ. ದೇಹ ಚಿತಾಯಾಮ್, ಈ ದೇಹ ಚಿತೆಯ ಮೇಲಿರುತ್ತೆ, ದೇಹವೂ ನಮ್ಮ ಜೊತೆಗೆ ಬರಲ್ಲ. ಪರಲೋಕ ಮಾರ್ಗದಲ್ಲಿ ಕರ್ಮಾನುಗೋ ಗಚ್ಚತಿ ಜೀವ ಏಕಃ, ಧರ್ಮಾನುಗೋ ಗಚ್ಚತಿ ಜೀವ ಏಕಃ. ಒಳ್ಳೆ ಕೆಲಸ ಮಾಡಿದರೆ ಆ ಪುಣ್ಯದ ಫಲದ ದೊಟ್ಟಿಗೆ ನಮಗೆ, ಆ ಜೀವದೊಟ್ಟಿಗೆ ಆ ಪುಣ್ಯದ ಫಲ ಮಾತ್ರ ಹೋಗುತ್ತಂತೆ, ಇನ್ಯಾವುದು ಬರಲ್ಲ. ಯಾಕೆ ನಾವು ಸಂಗ್ರಹಗೈಬೇಕು? ಮನುಷ್ಯನ ಪರಿಸ್ಥಿತಿ ನೋಡಿ ಎಷ್ಟು ಚೆನ್ನಾಗಿ DVG ಅದನ್ನು ವಿಶದೀಕರಿಸ್ತಾರೆ ಅಂದರೆ, ಗೆದ್ದಲಿರುವೆಗಳಿಗೆ ಉದಾಹರಣೆ, ಹುತ್ತಕ್ಕೆ ಉದಾಹರಣೆ ಕೊಡ್ತಾರೆ. ಎಷ್ಟು ಚೆನ್ನಾಗಿ ಅರ್ಥ ಆಗುತ್ತೆ ನೋಡಿ ನಮ್ಮದೆಲ್ಲ ಸಂಗ್ರಹ ಹೇಗಾಗುತ್ತೆ ಅಂತಂದರೆ, ಹೊತ್ತು ಕಣದಿ ಮಣ್ಣನು ಗೆದ್ದಲಿರುವೆಗಳು, ಮೆತ್ತು ತೆಡಬಿಡದೆ ದುಡಿದಾಗಿಸಿದ ಗೂಡು, ಹುತ್ತವಾಗುವುದು ವಿಷ ಸರ್ಪಕ್ಕೆ ಮಾನವನ ಯತ್ನಗಳ ಕಥೆ ಇಷ್ಟೇ ಮಂಕುತಿಮ್ಮ. ಹೊತ್ತು ಕಣದಿ ಮಣ್ಣನು ಗೆದ್ದಲಿರುವೆಗಳು ಹುತ್ತ ಕಟ್ತಾವಲ್ಲ ನೋಡಿ, ಕಟ್ಟುವಾಗ ನೀವು ಅಬ್ಸರ್ವ್ ಮಾಡಿರ್ಬೋದು, ತುಂಬ ಆಳದಿಂದ ಒಂದೊಂದೇ ಕಣವನ್ನು ಹೊತ್ತು ತಂದು ಹೆಣಿತಾ ಇರ್ತವೆ. ಎಷ್ಟು ದಿವಸ ಪ್ರಯತ್ನ ಮಾಡ್ತವೆ, ಎಷ್ಟು ಶ್ರಮ ಇದೆ.
ಹೊತ್ತು ಕಣಕಣದಿ ಮಣ್ಣನು ಗೆದ್ದಲಿರುವೆಗಳು ಮೆತ್ತುತ ಎಡಬಿಡದೆ ದುಡಿದು ಆಗಿಸಿದ ಗೂಡು. ಎಲ್ಲ ರೆಡಿಯಾಯಿತು ಗೂಡು. ಹುತ್ತವಾಗುವುದು ವಿಷಸರ್ಪಕ್ಕೆ ಮಾನವನ ಯತ್ನಗಳ ಕಥೆ ಇಷ್ಟೇ ಮಂಕುತಿಮ್ಮ. ಹುತ್ತವಾದ ತಕ್ಷಣ ಅವಿರಲ್ಲ, ಎಲ್ಲೋ ಕೆಳಗಡೆ ಇರ್ತವೆ, ಸರ್ಪ ಬಂದು ಸೇರಿಕೊಳ್ಳುತ್ತೆ. ಮಾನವನ ಯತ್ನಗಳ ಕಥೆ ಇಷ್ಟೇ ಮಂಕುತಿಮ್ಮ. ಮನುಷ್ಯನ ಯತ್ನಗಳ ಕಥೆ ನಾನು 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 ನನಗೆ ಬೇಕು 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 ಬೇಕು. ಎಂಥ ಬೇಕು ಹಪಾಪಿಕೆ. ಬೇಕು ಬೇಕು ಎಂಬುದರಲ್ಲಿ ಹಪಾಪಿಕೆ, ಶಾಂತಿ ಅಲ್ಲಿಲ್ಲ. ಸಾಕು ಎಂಬಲ್ಲಿ ಶಾಂತಿ ಇದೆ. ಎಷ್ಟು ಸರಳವಾಗಿ ಸೂತ್ರ ನೋಡಿ. ಮರಳಮನೆ ಕಗ್ಗದಲ್ಲಿ ಹೇಳ್ತಾರೆ, ಬೇಕು ಬೇಕೆನೆ ಕಲಹ, ಸಾಕು ಸಾಕೆನೆ ಶಾಂತಿ. ಲೋಕವೃತ್ತಿಯ ನಯವದ ಆತ್ಮನೀತಿಯದು, ಬೇಕೆನ್ನುವುದ ಕಲಿತು ಸಾಕೆನ್ನುವುದ ಮರೆಯೇ ವ್ಯಾಕುಲತೆ ತಪ್ಪೀತೆ ಮರುಳ ಮುನಿಯ. ಎಷ್ಟು ಸರಳವಾಗಿದೆ ಅಲ್ವಾ. ಬೇಕು ಬೇಕು ಅಂತ ಎಲ್ಲಿವರೆಗೆ ನಮಗಿರುತ್ತೋ ಅಲ್ಲಿವರೆಗೆ ಶಾಂತಿ ಸಿಕ್ಕಲ್ಲ. ಕಲಹವೇ ಒಂದೇ ಸೀಟಿರುತ್ತೆ, ನನಗೆ ಬೇಕು ನನಗೆ ಬೇಕು. ನೋಡೀಗ ಕಲಹದ ಪರ್ವ. ಈಗ ನಮ್ಮ ಸರ್ಕಾರಗಳಲ್ಲಿ ನೋಡಿ, ಎಲ್ಲ ನೋಡಿದ್ರು ಕಲಹದ ಪರ್ವ. ಬೇಕು ಬೇಕು, ನನಗೆ ಬೇಕು, ನನ್ನ ಮಕ್ಕಳಿಗೆ ಬೇಕು, ನನ್ನ ಮಕ್ಕಳಿಗೆ ಬೇಕು. ಒಬ್ಬೊಬ್ರಿಗೆ ಒಂದೊಂದು ದಿವಸ ಜಗಳ. ಅದು ಒಂದೊಂದು ದಿವಸ ಜಗಳ ಆಗಿಬಿಟ್ರೆ ಇಡೀ ಧಾರಾವಾಹಿ ರೂಪದಲ್ಲಿ ಬರ್ತಾ ಇರುತ್ತೆ, ಒಂದಾದ್ಮೇಲೆ ಒಂದೊಂದಾದ್ಮೇಲೆ ಒಂದು. ಬೇಕು ಬೇಕೆನೆ ಕಲಹ, ಸಾಕು ಸಾಕೆನೆ ಶಾಂತಿ. ಸಾಕು ಸಾಕು ಅಂತಿದ್ರೆ ಶಾಂತಿ ಆ ಕ್ಷಣದಲ್ಲೇ ಬಂದ್ಬಿಡುತ್ತಂತೆ. ಮನೆಗೆ ಹೋಗಿ ಎಲ್ಲೋ ಒಂದು ಕಡೆ ಬೋರ್ಡ್ ಹಾಕ್ಕೊಂಬಿಡಿ, ಸಾಕು ಅಂತ. ಅದು ನೋಡ್ತಾ ಇದ್ದರೆ ಶಾಂತಿ ನಮಗೆ ತನ್ನಾಗೆ ಬರುತ್ತೆ. ಬೇಕು ನೋಡಿ, ನಮಗೆಲ್ಲ ಅನುಭವಕ್ಕೆ ಬಂದಿರುತ್ತೆ. ಹೊಸ ಮನೆ ಕಟ್ಟಿದಾಗ, ಬಾಡಿಗೆ ಮನೆಯಿಂದ ಹೊಸ ಮನೆಗೆ ಬಂದಾಗ, ಆ ಬಾಡಿಗೆ ಮೇಲಿನ ವಸ್ತುಗಳು ಬಾಡಿಗೆ ಮನೆ ಚೇಂಜ್ ಮಾಡಬೇಕು ಅಂತ ಹೆಚ್ಚು ತೊಗೊಂಡಿರಲ್ಲ. ಬರೀ ಸಣ್ಣ ಸಣ್ಣದು ಏನೋ ಒಂದಷ್ಟು ತೊಗೊಂಡಿರ್ತೀವಿ ನಾವು. ಆಮೇಲೆ ಸ್ವಂತ ಮನೆ ಕಟ್ಟಿದ ಮೇಲೆ ಜಾಗ ಎಲ್ಲ ಖುಲ್ಲ ಕಾಣಿಸುತ್ತಲ್ಲ, ಮಾರ್ಕೆಟಿಗೆ ಹೋಗೋದು ಎಲ್ಲ ತಂದಾಕೊಳ್ಳೋದು. ಆಮೇಲೆ ಒಂದು ಹಂತಕ್ಕೆ ನನಗೆ ಅನುಭವಕ್ಕೆ ಬಂದಿದ್ದೀಗ, ಕಾಲಿಡಕ್ಕೆ ಮನೇಲಿ ಜಾಗ ಇಲ್ಲ. ಸೋಫಾ ಸೆಟ್ ಅಂತೆ, ಅದಂತೆ ಇದಂತೆ ತೀರ್ಮಾನ ಮಾಡಿಬಿಡ್ತೀನಿ ಈ ಪದ್ಯ ಆದಮೇಲೆ ಇನ್ನು ಮನೆಗೆ ಏನೂ ತೊಗೊಂಡು ಹೋಗಲ್ಲ ಅಂತ. ಆದರೆ ನಮ್ಮ ಬೇರೆಯವರೆಲ್ಲ ಮೊಮೆಂಟೋ ರೂಪದಲ್ಲಿ ಪ್ರೀತಿಯ ಕಸವನ್ನು ಕೊಟ್ಟಿರ್ತಾರೆ ಪಬ್ಲಿಕ್ಕು. ಏನು ಮಾಡೋಕ್ಕಾಗಲ್ಲ, ಅದನ್ನು ಎಸ್ಯಾಕೆ ಬರಲ್ಲ, ಇಟ್ಕೊಂಡ್ರೂ ಉಪಯೋಗ ಇಲ್ಲ, ಆ ಥರದ್ದು ಕೊಟ್ಟಿರ್ತಾರೆ. ಏನು ಮಾಡ್ತೀರಿ, ಮನೆ ತುಂಬ ಅದೇ ಆ ಮೊಮೆಂಟೋ ಈ ಮೊಮೆಂಟೋ ಎಷ್ಟಿಷ್ಟು ತಪ್ಪದು 2,000 3,000 ಖರ್ಚು ಮಾಡಿ ಎಲ್ಲ ಕೊಟ್ಟಿರ್ತಾರೆ. ಅದನ್ನು ಎಲ್ಲಿ ಇಟ್ಕೊಳ್ಳೋದು? ಮನೆ ನೋಡಿದ್ರೆ ನಮಗೆ ಜುಗುಪ್ಸೆ ಬರುತ್ತೆ, ಕಸ ಆಗಿಬಿಟ್ಟಿದೆ. ಬೇಕು ಬೇಕೆನೆ ಕಲಹ, ಸಾಕು ಸಾಕೆನೆ ಶಾಂತಿ. ಲೋಕವೃತ್ತಿಯ ನಯವದ ಆತ್ಮನೀತಿಯದು. ನಿಜವಾದ ಆತ್ಮನೀತಿ ಅಂದರೆ ಸಾಕು ಅಂತ ಕಲ್ತ್ಕೊಳ್ಳೋದು. ಲೋಕವೃತ್ತಿಯಲ್ಲಿ ಶಾಂತಿ ಪಡಿಬೇಕು ಅಂತಂದರೆ ಸಾಕು ಭಾವ ಮೂಡಬೇಕು ನಮಗೆ. ಬೇಕೆನ್ನುವುದ ಕಲಿತು ಸಾಕೆನ್ನುವುದ ಮರೆಗೆ ವ್ಯಾಕುಲತೆ ತಪ್ಪೀತೆ ಮರುಳ ಮುನಿಯ. ಬೇಕು ಎಂಬುದನ್ನು ಎಷ್ಟು ಬೇಗ ಕಲ್ತ್ಬಿಡ್ತೀವಿ, ಸಾಕು ಎಂಬ ಪದ ಮರ್ತೇ ಹೋಗಿರುತ್ತೆ ನಮಗೆ. ಯಾವತ್ತಾದರೂ ನಮಗೆ ಸಾಕು ಭಾವ ಇದೆಯಾ? ಭಗವಂತ ಕೊಟ್ಟಿದ್ದಾನೆ, ಸಾಕು. ಒಬ್ಬರು ಮನೇಲಿ, ನಗರದಲ್ಲಿ ಒಂದು ಮನೇಲಿ ಬಾಡಿಗೆಗಿದ್ದರಂತೆ. ಪಕ್ಕದ ಸ್ವಂತ ಮನೇಲಿತ್ತು, ಪಕ್ಕದ ಮನೆಗೆ ಬಾಡಿಗೆಗೆ ಯಾರೋ ಬಂದರು, ಖಾಲಿಯಾಗಿತ್ತು, ಬಂದವರು ಬೆಳಗಿನಿಂದ ಸಾಯಂಕಾಲದವರೆಗೂ ಅವರು ಸಾಕು 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 ಅಂತಲೇ ಇದ್ರಂತೆ. ಇವರಿಗೆ ಸುಮಾರು 10-15 ದಿವಸ ನೋಡಿದರು. ಆದರೆ ನಮಗೆ ಜೀವಮಾನದಲ್ಲಿ ಇಷ್ಟು ವರ್ಷ ಬದುಕಿದ್ರು ಸಾಕು ಅಂತ ಬಾಯಲ್ಲಿ ಬರಲಿಲ್ಲ. ಎಂಥ ಪುಣ್ಯಾತ್ಮರಪ್ಪ ದಂಪತಿಗಳು, ಬೆಳಗಿಂದ ಸಾಯಂಕಾಲದವರೆಗೂ ಸಾಕು 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 ಅಂತಿದ್ದಾರಲ್ಲ. ಅಬ್ಬಾ ಎಂಥ ಅದ್ಭುತವಾದ ಫ್ಯಾಮಿಲಿಯಪ್ಪ ಅಂತ ಖುಷಿ ಆಯಿತು. ಒಂದು ದಿವಸ ಹೋಗಿ ಬೆಳಗ್ಗೆ ಕೂತ್ಕೊಂಡ್ರಲ್ಲಿ ಹೋಗಿ, ಅಲ್ಲ ನಮಗೆ ಬಹಳ ಖುಷಿ ಆಗ್ತಾ ಇದೆ, ಎಂಥ ಒಳ್ಳೆ ಫ್ಯಾಮಿಲಿ ನೀವು, ಬೆಳಗಿಂದ ಸಾಯಂಕಾಲದವರೆಗೂ ಸಾಕು ಸಾಕು ಅಂತ ಇರ್ತೀರಲ್ಲ, ನಮ್ಗೆ ಎಷ್ಟಿದ್ರೂ ಬೇಕು ಅಂತಿರುತ್ತೆ, ಅದರ ಔಚಿತ್ಯ ಏನೋದು, ಹೇಗೆ ನಾವು ಆ ಥರ ಗುಣವನ್ನು ಪಡ್ಕೋಬೇಕು ಅಂತ ಕೇಳಿದ್ರಂತೆ. ಅವ್ರು ಸ್ವಲ್ಪ ಬಿಟ್ಟು ನೋಡಿದ್ರಂತೆ. ಓ ಅದಾ, ನಮ್ಮ ಹಿರಿ ಮಗಳಿಗೆ ಸಾಕಮ್ಮ ಅಂತ ಹೆಸರಿಟ್ಟಿದ್ದೀವಿ ಅಂದ್ರಂತೆ. ಅಲ್ಲಿಗೆ ಅರ್ಥ ಆಯ್ತಲ್ಲ. ಬೇಕು ಬೇಕೆನೆ ಕಲಹ, ಸಾಕು ಸಾಕೆನೆ ಶಾಂತಿ. ಲೋಕವೃತ್ತಿಯ ನಯವದಾತ್ಮನೀತಿಯದು. ಬೇಕೆನ್ನುವುದ ಕಲಿತು ಸಾಕೆನ್ನುವುದ ಮರೆಯೇ ವ್ಯಾಕುಲತೆ ತಪ್ಪೀತೆ ಮರುಳ ಮುನಿಯ. ಬೇಕು ಎಂಬುದನ್ನು ಕಲಿತು ಸಾಕು ಎಂಬುದನ್ನು ಮರೆತು ಬಿಟ್ಟರೆ ದುಃಖ ತಪ್ಪಲಿಕ್ಕೆ ಸಾಧ್ಯನಾ?
ನಮಗೆಲ್ಲರ ದುಃಖ ನೋಡಿ, ಯೋಚನೆ ಮಾಡಿ, ದುಃಖದ ಮೂಲವೇ ಬೇಕು, ಶಾಂತಿಯ ಮೂಲವೇ ಸಾಕು. ಎಲ್ಲೋ ಒಂದು ಕಡೆ ನಾವು ಸಾಕು ಭಾವ ಇಟ್ಕೋಬೇಕು. ಇವತ್ತಿಂದ ನಾನು ಒಂದಷ್ಟು ವಿಚಾರದಲ್ಲಿ ಸಾಕು ಅಂತ ಇಟ್ಕೊಂಡಿರ್ತೀನಿ ಅಂತಿದ್ರೆ ಅಲ್ಲೇ ಶುರುವಾಯಿತು ಶಾಂತಿಯ ಕ್ಷಣ. ಮತ್ತಿಲ್ದಿದ್ರೆ ಎಷ್ಟೋ ನಮಗೆ ಬೇಕು ಬೇಕು ಅಂತಿದ್ರೆ ಆ ಒಂದೊಂದು ವಸ್ತುವು ಕೂಡ ನಮಗೆ ದುಃಖವನ್ನೇ ತರ್ತಾ ಇರುತ್ತೆ. ಆ ಸಂತೋಷ ಹೇಗೆ ಅಂದರೆ ಮಿನಿಮಮ್ ನಮ್ಮಲ್ಲಿ ಬೇಕಾದ್ದನ್ನು ಮಾತ್ರ ಬಳಸಿದರೆ ಅದು ಸಂತೋಷದಾಯಕ. ಹಾಗೆ ಡಿ ವಿ ಜಿ ಅನೇಕ ಈ ಸಮಸ್ಯೆಗಳಿಗೆ ಪರಿಹಾರ ಕೊಡ್ತಾ ಹೋಗ್ತಾರೆ. ಅದರ ಜೊತೆಗೆ ನಿನ್ನೆ ಒಂದು ಅರ್ಧ ಹೇಳಿದ್ದೆ, ಲಾಸ್ಟ್ ಲೈನ್ ಹೇಳಿರಲಿಲ್ಲ. ನಂಬದಿದ್ದನು ತಂದೆ ನಂಬಿದನು ಪ್ರಹ್ಲಾದ, ನಂಬಿಯುಂ ನಂಬದಿರು ವಿಬ್ಬಂದಿ ನೀನು, ಕಂಬದಿನೋ ಬಿಂಬದಿನೋ ಮೋಕ್ಷವರಿಂಗಾಯಿತು. ಹಿರಣ್ಯಕಶಿಪಿಗೂ ಮೋಕ್ಷ ಆಯಿತು, ಪ್ರಹ್ಲಾದನಿಗೂ ಮೋಕ್ಷ ಆಯಿತು. ನಿನ್ನ ಸ್ಥಿತಿ ಏನು ಅಂತ ಕೊನೆಗೆ ಅದು ಇಂಪಾರ್ಟೆಂಟ್ ಹೇಳಬೇಕಾಗಿತ್ತು. ಬಹಳ ಚೆನ್ನಾಗಿದೆ ಅದು. ನಿನ್ನ ಅವಸ್ಥೆ ನಂಬುತ್ತೀಯೋ ಗ್ಯಾರಂಟಿ ಇಲ್ಲ, ನಂಬಲ್ವೋ ಅದೂ ಗ್ಯಾರಂಟಿ ಇಲ್ಲ. ನಿನ್ನ ಅವಸ್ಥೆ ಏನು ಅಂತ ಸುಂದರವಾದ ಉದಾಹರಣೆ ಡಿ ವಿ ಜಿ ಕೊಡ್ತಾರೆ. ಸಿಂಬಳದ ನೊಣ ನೀನು ಮಂಕುತಿಮ್ಮ. ಸಿಂಬಳಲ್ಲಿ ಸಿಕ್ಕಾಕ್ಕೊಂಡು ನೊಣ ಅಂತೆ. ಎದ್ದು ಹಾರ್ತೀನಿ ಅಂದರೆ ಸಿಂಬಳ ಹಿಡಿದು ಎಳೆಯುತ್ತೆ, ಮುಳುಗು ಸಾಯ್ತೀನಿ ಅಂದರೂ ಸಿಂಬಳ ಬಿಡಲ್ಲ. ನಮ್ಮ ಪರಿಸ್ಥಿತಿ ಆ ಥರ ಇದೆ ಅಂತ. ವಕ್ರ ರುಜು ಮಿಶ್ರ ಜಗ ಅದರ ಶೋಧನೆ ಧರ್ಮ, ಪ್ರಾಕೃತ ಧ್ವನಿ ಮಿಶ್ರ ಅದರಡುಗೆ ರಾಗ, ವ್ಯಾಕೃತದಿ ನವ್ಯಾಕೃತಾದಿ ತತ್ವಕ್ಕೆ ನಿನ್ನ ಜಾಗೃತಿ ಪಮತಿ ಧರ್ಮ ಮಂಕುತಿಮ್ಮ. ಧರ್ಮದ ಸಂಕ್ಷಿಪ್ತ ರೂಪವನ್ನು ಡಿ ವಿ ಜಿ ಚೆನ್ನಾಗಿ ಕೊಟ್ಟಿದ್ದಾರೆ. ಲೋಕದಲ್ಲಿ ವಕ್ರವಾದಗಳು ಇರ್ತವೆ, ನೇರವಾದಗಳು ಇರ್ತವೆ. ಯಾಕೆ ವಕ್ರವಾಗಿದೆ ಅಂತ ತೀರ್ಮಾನ ಮಾಡ್ತಾ ಹೋಗ್ಬೇಕು ನಾವು, ಉತ್ತರ ಸಿಗುತ್ತೆ. ಆ ಉತ್ತರ ಸಿಕ್ಕಾಗ ಅದು ಧರ್ಮ ಅಂತೆ. ಸೂರ್ಯನ ಕಿರಣ ಯಾಕೆ ನೇರವಾಗಿದೆ, ಇಲ್ದಿದ್ರೆ ಥಂಡಿ ಬಡ್ದೋಗ್ತಿತ್ತು, ಅದಕ್ಕೆ ನೇರವಾಗಿದೆ. ಜಗತ್ತಲ್ಲಿ ಭಗವಂತನ ಸೃಷ್ಟಿಯಲ್ಲಿ ಎಲ್ಲೂ ಕೂಡ ಕೊರತೆ ಇರಲಿಕ್ಕೆ ಸಾಧ್ಯ ಇಲ್ಲ, ನಮ್ಮ ಕಣ್ಣಲ್ಲಿ ಕೊರತೆ ಅಷ್ಟೆ. ಅವನು ಹೇಗಿರಬೇಕು ಹಾಗೆ ಮಾಡಿದ್ದಾನೆ ನೋಡಿ. ಬೆರಳನ್ನು ಕೊಟ್ಟಿದ್ದಾನಲ್ಲ, ನಮ್ಗನ್ಸುತ್ತೆ 5 ಬೆರಳು ಸರಿ ಇಲ್ಲ ಅಂತ ಸರಿ ಇಲ್ದಿದ್ದಕ್ಕೆ ಉದಾಹರಣೆ ತಗೋತೀವಿ. ಅಯ್ಯೋ 5 ಬೆರಳು ಸರಿ ಇರುತ್ತಾ ಅಂತ. ಅದು ಸರಿ ಇರಬಾರ್ದಂತೆ. ಡಿ ವಿ ಜಿ ಎಷ್ಟು ಚೆನ್ನಾಗಿ ಹೇಳ್ತಾರೆ. ಬೆರಳುಗಳ ನೋಡು ಅವುಗಳ್ ಒಂದರಂತೊಂದಿಲ್ಲ, ಕರಧರ್ಮ ಕುಚಿತವ ಹೆಚ್ಚು ಕಡಮೆಗಳು, ಪುರುಳ ಪಿಡಿವುವೆ ಬೆರಳ್ಗಳೆಲ್ಲ ಮೊಂದುದ್ದಮಿರೆ, ಸರಿಯಹುದು ಕಾರ್ಯದಲ್ಲಿ ಮಂಕುತಿಮ್ಮ. ಬೆರಳುಗಳ ನೋಡು ಅವುಗಳ್ ಒಂದರಂತೆ ಒಂದಿಲ್ಲ, ಕರಧರ್ಮಕ್ಕೆ ಉಚಿತವ ಹೆಚ್ಚು ಕಡಿಮೆಗಳು. ಈ ಹೆಚ್ಚು ಕಡಿಮೆ ಕೈಗೊಂದು ಧರ್ಮ ಇದೆಯಂತೆ, ಆ ಧರ್ಮಕ್ಕೆ ಈ ಹೆಚ್ಚು ಕಡಿಮೆ ಇರಲೇಬೇಕಂತೆ. ನೋಡಿ, ಒಂದಿದ್ದಾಗ ಒಂದಿಲ್ಲ. ಇವ್ರು ಹೆಡ್ ಮಾಸ್ಟ್ರು, ಅಸಿಸ್ಟೆಂಟ್ ಮಾಸ್ಟ್ರು. ಆದರೆ ಸಾಮರಸ್ಯ ಎಷ್ಟು ಚೆನ್ನಾಗಿದೆ ನೋಡಿ. ಯಾವುದಾದ್ರೂ ಒಂದು ವಸ್ತುವನ್ನು ಹಿಡ್ಕೋಬೇಕು ಅಂದರೆ ಎಲ್ಲ ಬಾಗ್ತವೆ, ಅಲ್ಲಿ ಡಿಫ್ರೆನ್ಸ್ ಆಫ್ ಒಪಿನಿಯನ್ನೇ ಇಲ್ಲ. ಹೆಂಗೆ ಒಗ್ಗಟ್ಟಾಗ್ತಾವಲ್ವಾ, ಇಲ್ಲೇ ಇದೆ ಒಗ್ಗಟ್ಟಿನ ಮಂತ್ರ. ನಾವು ಬೇರೆ ಬೇರೆ ಆದರೂ ಕೂಡ ನಾವೆಲ್ಲ ಒಂದು ಅಂತ ಭಾವ ನಮ್ಮ ಕೈ ಹೇಳುತ್ತೆ. ಒಂದೇ ದೊಡ್ಡ ಚಮಚದಲ್ಲಿ ಎಷ್ಟು 5 ಚಮಚ ಸೇರಿಸ್ಕೊಟ್ಟಿದ್ದಾನೆ, ಎಷ್ಟು ಚೆನ್ನಾಗಿ ನಾವು ಉಪಯೋಗಿಸ್ಬೋದು. ಉಪ್ಪಿಟ್ಟನ್ನು ತಿನ್ನಕ್ಕಾಗತ್ತೆ, ಬಿಸಿಬೇಳೆ ಭಾತನ್ನು ತಿನ್ಬೋದು, ಚಪಾತಿನೂ ತಿನ್ಬೋದು, ರೊಟ್ಟಿಯನ್ನು ತಿನ್ಬೋದು, ಚಿತ್ರಾನ್ನೂ ತಿನ್ಬೋದು, ದೋಸೆಯನ್ನು ತಿನ್ಬೋದು. ಇದೀಗ ಎಷ್ಟು ಬುದ್ಧಿವಂತಿಕೆ ಉಪಯೋಗಿಸಿ ಕೊಟ್ಟಿದ್ದಾನೆ ನೋಡಿ. ಬಿಸಿಬೇಳೆ ಭಾತ ಏನಾದ್ರು ಬಿಸಿ ಇದ್ದರೆ ಈ ಕೈಗೆ ಗೊತ್ತಾಗತ್ತೆ, ಈ ಚಮಚಕ್ಕೆ. ಆದರೆ ಸ್ಟೀಲ್ ಚಮಚಕ್ಕೆ ಗೊತ್ತಾಗತ್ತಾ? ನಾಲಿಗೆಗಿಟ್ಟ ಮೇಲೆ ಚೊರ್ರಂದ ಮೇಲೆ ಗೊತ್ತಾಗೋದು. ಆದರೆ ಎಲ್ಲ ಬಿಟ್ಟು ಹಾಕಿದ್ದೀವಿ. ಚಮಚ ಸಂಸ್ಕೃತಿ ನಮ್ಮದು. ಅಮೇರಿಕಾದಲ್ಲಿ ನಮ್ಮ ಭಾರತದಿಂದ 2 ದಂಪತಿಗಳು ಹೋಗಿದ್ರಂತೆ. ಯಾವುದೋ ಹೋಟೆಲಿಗೆ ಹೋದರು. ಅಮೇರಿಕನ್ ದಂಪತಿಗಳು ಎದುರುಗಡೆ ಕೂತ್ಕೊಂಡಿದ್ರು, ಇವರು ಹೋಗಿ ಕೂತ್ಕೊಂಡ್ರು. ಅವರೇನು ಆರ್ಡ್ರ್ ಮಾಡಿದ್ರು, ಇವರು ಆರ್ಡ್ರ್ ಮಾಡಿದರು. ಆ ವೇಟರ್ ತಂದಿಟ್ಟ 5 ಚಮಚ ತಂದಿಟ್ಟನಂತೆ. ಅದಾಗೆ ಹೆಚ್ಚೆಚ್ಚು ಚಮಚ ಕೊಟ್ಟರೆ ಅವ್ರದ್ದು ಸ್ಟಾರ್ ಜಾಸ್ತಿ ಆಗುತ್ತೆ ಅಂತ. ಆ ಚಮಚದ ಮೇಲೆ ಹೋಟೆಲ್ ಕೆಪಾಸಿಟಿನ ಅಳಿಬೇಕಾದ್ದು. ಒಂದು ಹರ್ಕೊಂಡು ತಿನ್ನೋದು, ಒಂದು ಎಳ್ಕೊಂಡು ತಿನ್ನೋದು, ಒಂದು ಹಿಡ್ಕೊಂಡು ತಿನ್ನೋದು, ಒಂದು ಚುಚ್ಕೊಂಡು ತಿನ್ನೋದು. ನೋಡಿ ಎಷ್ಟೆಲ್ಲ ಸರ್ಕಸ್ ಮಾಡ್ತೀವಿ. ಭಗವಂತ ಕೈ ಕೊಟ್ಟಿದ್ದಾನೆ, ಅದನ್ನೆಲ್ಲ ಬಿಟ್ಟಾಕಿದ್ವಿ. ಎಲ್ಲ ಚಮಚ ಅದು ನೋಡಿ ಕಾಲ ಯಾಕೆಂದರೆ ಇನ್ಫೆಕ್ಷನ್ ಆಗುತ್ತಂತೆ. ಕರ್ಮಕಾಂಡ ದುಡಿಯುವಾಗೆ ಇನ್ಫೆಕ್ಷನ್ ಆಗಲ್ವಾ? ಇನ್ಫೆಕ್ಷನ್ ಆಗುತ್ತಂತೆ. ಹಿಂದೆಲ್ಲ ನಮಗೆ ಕೈ ತುತ್ತು ಹಾಕ್ತಾಯಿದ್ರು ಅಜ್ಜಿ. ಇವತ್ತೇನಾರ ಮಕ್ಕಳು ಕೈ ತುತ್ತು ಹಾಕಿ ಅಂದಾದ್ರೆ, ಅಜ್ಜಿ ಬರಿಗೈಲಿ ಹಾಕಬಾರ್ದು, ಇನ್ಫೆಕ್ಷನ್ ಆಗುತ್ತೆ, ಚಮಚದಲ್ಲಿ ಹಾಕಿ ಅಂತ. ಆ ಚಮಚ ತಂದಿಟ್ಟ ತಕ್ಷಣ ಅಮೇರಿಕನ್ ದಂಪತಿಗಳು ಎಲ್ಲ ಸರ್ಕಸ್ ಮಾಡೋಕ್ಕೆ ಶುರು ಮಾಡಿದರು. ನಮ್ಮ ಭಾರತದಿಂದ ಹೋದವ್ರು ಗೊತ್ತಲ್ಲ, ರೈತರು ಫ್ಯಾಮಿಲಿಯವರು
ಪಾಪ ಇದೆಲ್ಲ ಈ ಚಮಚ ಸಂಸ್ಕೃತಿ ಗೊತ್ತಿರಲಿಲ್ಲ ಅವರಿಗೆ. ತೆಗ್ದು 5 ಚಮಚ ಒಟ್ಟು ಮಾಡಿ ಬದಿಗಿಟ್ರಂತೆ. ಇಬ್ಬರು ಕೈಯಲ್ಲೇ ತಿನ್ನಕ್ಕೆ ಶುರು ಮಾಡಿದರು. ಆ ಅಮೇರಿಕ ದಂಪತಿಗಳು ಹೀಗೆ ನೋಡಿದ್ರು ಒಕ್ಕರ್ಸ್ಕೊಂಡು. ಅವರೆಲ್ಲ ಕ್ಲೀನ್ ಅಲ್ಲ, ಹಾಗಾಗಿ ವಾಟ್ ಎ ಡೊರ್ಟಿ ಪೀಪಲ್, ಡೊರ್ಟಿ ಪೀಪಲ್, ಡೊರ್ಟಿ ಪೀಪಲ್ ಗೊಣಗೊಣ ಅಂದ್ರಂತೆ. ಹೇಳುವಷ್ಟು ಹೇಳ್ಕೊಳ್ಳಿದ್ದು ಕಾದರು. ಇವರಿಗೂ ಇಂಗ್ಲೀಷ್ ಬರ್ತಾಯಿತ್ತು. ಎಲ್ಲ ಹೇಳಿದ ಮೇಲೆ, ಮೈ ಡಿಯರ್ ಫ್ರೆಂಡ್, ಐ ವುಡ್ ಲೈಕ್ ಟು ಆಸ್ಕ್ ಒನ್ ಕ್ವಶನ್ ಟು ಯು ಅಂದರು. ವಾಟ್ ಅಂದವ. ಒಂದು ಪ್ರಶ್ನೆ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ ನಾನು. ಏನು? ಏನಿಲ್ಲ, ನಾವು ಕೈಯಲ್ಲಿ ತಿಂದಿದ್ದಕ್ಕೆ ತುಂಬ ಕೊಳಕರು ಅಂತ ಹೇಳಿದರೆ ಅಲ್ಲ, ನಾನು ಒಂದು ವಿಚಾರ ಹೇಳ್ತೀನಿ ನೋಡಿ. ಇಷ್ಟರವರೆಗೆ ನನ್ನ ಕೈ ನನ್ನ ಬಾಯೊಳಗಡೆ ಮಾತ್ರ ಹೋಗಿ ಬಂದಿದೆ, ಬೇರೆಯವ್ರ ಬಾಯೊಳಗಡೆ ಹೋಗಲಿಲ್ಲ. ಆ ಚಮಚ ನೋಡಿ ಸಾವಿರಾರು ಬಾಯೊಳಗಡೆ ಹೋಗಿ ಬಂದಿದೆ. ನಾನು ದಟ್ಟಿನ ನಿನ್ನ ದಟ್ಟಿನ ಹೇಳಿ ಅಂತ. ಚಮಚಾ ಸಂಸ್ಕೃತಿ. ಬೆರಳುಗಳ ನೋಡು, ಅವುಗಳ್ ಒಂದರಂತೊಂದಿಲ್ಲ, ಕರಧರ್ಮ ಕುಚಿತವ ಹೆಚ್ಚು ಕಡಮೆಗಳು ಪುರುಳ ಪಿಡಿವುವೆ, ಬೆರಳುಗಳೆಲ್ಲ ಮುಂದುದ್ದ ಮಿರೆ ಸರಿಯಹುದು ಕಾರ್ಯದಲ್ಲಿ ಮಂಕುತಿಮ್ಮ. ಅದರಿಂದ ಈ ಬೆರಳುಗಳು ಹೀಗೇ ಇರಬೇಕು, ಹೆಡ್ ಮಾಸ್ಟ್ರು ಇಲ್ಲೇ ಇರಬೇಕು, ಅಸಿಸ್ಟೆಂಟ್ ಮಾಸ್ಟರ್ ಇಲ್ಲೇ ಇದ್ದರೆ ಚೆನ್ನಾಗಿ ನಡೆಯುತ್ತೆ. ಎಲ್ಲ ಒಂದೇ ಕಡೆ ಇದ್ದರೆ ಯಾವ್ದಾದ್ರು ಹಿಡ್ಕೊಳಕ್ಕಾಗ್ತಿತ್ತ? ಕೇಳ್ತಾರೆ, ಪುರುಳ ಪಿಡಿಯುವೆ, ವಸ್ತುವನ್ನು ಹಿಡ್ಕೊಳಕ್ಕಾಗತ್ತಾ? ಬೆರಳುಗಳೆಲ್ಲ ಒಂದುದ್ದ ಮಿರೆ, ಎಲ್ಲ ಒಂದೇ ಸೆಟ್, ಗ್ರಿಪ್ ಸಿಕ್ಕಲ್ಲ. ಭಗವಂತ ನೋಡಿ ಹೇಗೆ ಇಂಟೆಲಿಜೆಂಟ್ ಅಂತ, ಅವನು ಎಷ್ಟು ಚೆನ್ನಾಗಿ ಮಾಡಿಕೊಟ್ಟಿದ್ದಾನೆ. ಗ್ರಿಪ್ ಸಿಗಬೇಕಾದ್ರೆ ಹೀಗೇ ಇರಬೇಕು, ಹೀಗಿದ್ರೆ ಹೀಗೆ ಬಗ್ಕೊಂಡು ಎಲ್ಲೆಲ್ಲಿ ಗ್ರಿಪ್ ಬೇಕೋ ಅಲ್ಲಲ್ಲಿ ಬೆರಳು ಹಿಡ್ಕೋತಾವೆ. ಸರಿಯಹುದು ಕಾರ್ಯದಲ್ಲಿ, ಭಗವಂತ ಸೃಷ್ಟಿ ಮಾಡುವ ವಿಚಾರದಲ್ಲಿ ತುಂಬ ಬುದ್ಧಿವಂತ. ಅವನು ನಮಗೇನು ಮಾಡಬೇಕೋ ಹಾಗೆ ಮಾಡಿದ್ದಾನೆ. ನಾವು ಉಪಯೋಗಿಸ್ಕೊಳ್ಳೋದ್ರೆ ನಮ್ಮ ದುರ್ದೈವ ಅದಷ್ಟೇ. ಅದರಿಂದ ವಕ್ರ ರುಜು ಮಿಶ್ರ ಜಗ, ಅದರ ಶೋಧನೆ ಧರ್ಮ. ಪ್ರಾಕೃತ ಧ್ವನಿ ಮಿಶ್ರ, ಅದರೊಡುಗೆ ರಾಗ. ಪ್ರಕೃತಿ ಧ್ವನಿ ಇದೆಯಲ್ಲ, ನಿನ್ನೆ ಹೇಳಿದ್ದೆ ನಾನು, ನವಿಲು ಇತ್ಯಾದಿಗಳು ಅಮರದಲ್ಲಿ ಇದೆ, ಅದೆಲ್ಲ ಸೇರಿಸಿದ್ದಾರೆ. ಷಡ್ಜಂ ಮಯೂರೋ ವದತಿ ಗಾವಸ್ತು ವೃಷಭಭಾಷಿಣಃ ಅಜಾವಿಕಂತು ಗಾಂಧಾರಂ ಕ್ರೌಂಚ ಕೊಣತಿ ಮಧ್ಯಮಂ ಪುಷ್ಪಸಾಧಾರಣೆ ಕಾಲೇ ಪಿಕಃ ಕೂಜತಿ ಪಂಚಮಂ ದೈವತಂ ಹಸತೆ ವಾಜಿ ನಿಷಾದಂ ಬೃಂಹತೆ ಗಜಃ. ಸೇರಿಸಿಟ್ಬಿಟ್ರು 7 ಸಪ್ತ ಸ್ವರಗಳು ಯಾವ್ಯಾವುದರಿಂದ ಬರುತ್ತೆ ಅಂತ. ಷಡ್ಜಂ ಮಯೂರೋ ವದತಿ, ಸ ನವಿಲು, ಗಾವಸ್ತು ವೃಷಭಭಾಷಿಣಃ, ಗ ಎತ್ತು, ಅಜಾವಿಕಂತು ಗಾಂಧಾರಂ, ಗ ಆಡು, ಕ್ರೌಂಚ ಕೊಣತಿ ಮಧ್ಯಮಂ, ಕ್ರೌಂಚ ಅಂದರೆ ಹಂಸ, ಮಾ ಹಂಸದಿಂದ ಬರುತ್ತೆ. ಪುಷ್ಪ ಸಾಧಾರಣೆ ಕಾಲೆ ಪಿಕಃ ಕೂಜತಿ ಪಂಚಮ, ವಸಂತ ಕಾಲದಲ್ಲಿ ಕೋಗಿಲೆಯ ಧ್ವನಿ ಇದೆಯಲ್ಲ ಅದು ಪಾ ಅಂತೆ. ದೈವತಂ ಹಸತೆ ವಾಜಿ, ಕುದುರೆ ಧಾವನ್ನು ಹೇಳುತ್ತೆ, ಧಾ ಕುದುರೆಯಿಂದ ಬಂದಿರುತ್ತೆ. ನಿಷಾದಂ ಬೃಂಹತೆ ಗಜಃ, ಆನೆಯಿಂದ ನೀ ಬರುತ್ತೆ. ಇಷ್ಟೂ ಸರಿಗಮ ಪದ ನೀ ಬೇರೆ ಬೇರೆ ಆದರೂ ಕೂಡ ಅವನ್ನೆಲ್ಲ ಒಂದು ಮಾಡಿ ಒಂದು ರಾಗವನ್ನು ಉತ್ಪತ್ತಿ ಮಾಡಿ ಆ ರಾಗಧರ್ಮದಿಂದ ಒಕ್ಕೂಡಿಸಿ ಹಾಡ್ತಾನಲ್ಲ, ಅದು ಧರ್ಮ. ಬೇರೆ ಬೇರೆ ಅಂದ್ರೆ ಅದಲ್ಲ ಧರ್ಮ. ವ್ಯಾಕೃತದಿನ್ ನವ್ಯಾಕೃತಾದಿ ತತ್ವಕ್ಕೆ ಜಾಗೃತಿ ಪಮತಿ ಧರ್ಮ ಮಂಕುತಿಮ್ಮ. ವ್ಯಾಕೃತ ಅವ್ಯಾಕೃತಾದಿ ತತ್ವಕ್ಕೆ ಅಂದರೆ ವ್ಯಾಕೃತ ಅಂದರೆ ಬೇರೆ ಬೇರೆ ಅಂತ ಅರ್ಥ. ಬೇರೆ ಬೇರೆ ಅದನ್ನು ಎಲ್ಲ ಒಂದು ಮಾಡುವ ಒಂದು ಮಾಡಲು ಜಾಗೃತಿ ನಿಮಗೆ ಕೊಡುವಂತಹ, ನಿನ್ನ ಬುದ್ಧಿಗೆ ಜಾಗೃತಗೊಳಿಸುವಂಥದ್ದಕ್ಕೆ ಧರ್ಮ ಅಂತ ಕರೀತಾರೆ. ನಾವೆಲ್ಲ ಬೇರೆ ಬೇರೆ ಅಂದರೆ ಧರ್ಮ ಅಲ್ಲ, ನಾವೆಲ್ಲ ಒಂದಾಗಿದ್ದೇವೆ ಅಂದರೆ ಧರ್ಮ. ಎಷ್ಟು ಚೆನ್ನಾಗಿ ಹೇಳ್ತಾರೆ, ವ್ಯಾಕೃತದಿ ನವ್ಯಾಕೃತಾದಿ ತತ್ವಕ್ಕೆ ಜಾಗೃತಿ ಪಮತಿ ಧರ್ಮ ಮಂಕುತಿಮ್ಮ. ಸ್ವಾಮಿ ತೀರ್ಥರಾಮ ಗೋಸ್ವಾಮಿ ಅಂತ ಲಾಹೋರಲ್ಲಿ ಗಣಿತ ಪ್ರೊಫೆಸರ್ ಅವರು. ಒಂದು ಸಲ ವಿವೇಕಾನಂದರು ಭಾಷಣಕ್ಕೆ ಬಂದಾಗ ಅವರನ್ನು ಅತಿಥಿಗಳನ್ನು ಮನೆ ಕರ್ಕೊಂಡು ಹೋದ್ರಂತೆ. ವಿವೇಕಾನಂದರು ಮನೇಲಿದ್ದಾರೆ, ಗಣಿತ ಪ್ರೊಫೆಸರ್ ಅವರು ಸನ್ಯಾಸಿ ಆದರು ಆಮೇಲೆ, ತೀರ್ಥರಾಮ ಗೋಸ್ವಾಮಿ ಅಂತ. ಆಮೇಲೆ ಯಾರೋ ಒಬ್ಬರು ಮನೆಗೆ ಬಂದವರು ಗುರುಗಳನ್ನು ಕರ್ಕೊಂಡು ಬಂದಿದ್ದಾರೆ. ಸುಮ್ಮನೆ ಇವ್ರ ಹತ್ರ ಕೇಳಿದ್ರಂತೆ, ಮಹಾತ್ಮರು ಅಂದರೆ ಯಾರು ಅಂತ. ತಕ್ಷಣ ವಿವೇಕಾನಂದರಿಗೆ ಅನ್ವಯ ಆಗುವ ಹಾಗೆ ಹೇಳಿದ್ರಂತೆ, ಯಾರು ಅಹಮಿಕೆಯನ್ನು ದೂರ ಮಾಡಿಕೊಂಡು ಪ್ರತ್ಯೇಕತೆಯನ್ನು ಹೋಗಲಾಡಿಸಿಕೊಂಡು ಎಲ್ಲರ ಆತ್ಮವಾಗಿ ಬದುಕ್ತಾರೋ ಅವರು ಮಹಾತ್ಮರು. ತಮ್ಮ ಸ್ವಶಕ್ತಿಯಿಂದ ಹೊಸ ಸ್ಫೂರ್ತಿಯನ್ನು ಯಾರು ಜನರಲ್ಲಿ ಉತ್ಪತ್ತಿ ಮಾಡ್ತಾರೋ ಅವರು ಮಹಾತ್ಮರು ಅಂತ ಅವರು ವಿವರಣೆ ಕೊಟ್ರಂತೆ. ವಿವೇಕಾನಂದರಿಗೆ ತೋರಿಸ್ಕೊಂಡು ಹೇಳಿದ್ದು. ತಕ್ಷಣ ವಿವೇಕಾನಂದರು ಕೇಳಿದ ತಕ್ಷಣ ತನಗೆ ಹೇಳಿದ್ದು ಅಂತ ಗೊತ್ತಾಯಿತು, ಆದರೆ ಅವ್ರು ಇಟ್ಕೊಳ್ಳೇ ಇಲ್ಲ. ಹಾಂ ಹೌದು, ನಮ್ಮ ರಾಮಕೃಷ್ಣ ಪರಮಹಂಸರು ಅಂಥವರಾಗಿದ್ದರು ಅಂತ. ಎಂಥ ಗುರು, ಎಂಥ ಶಿಷ್ಯ.
ಎಲ್ಲ ಕೇಳಿ ಊಟ ಎಲ್ಲ ಆದಮೇಲೆ ಇವರ ಭಾವ ಕಂಡು ತೀರ್ಥರಾಮ ಗೋಸ್ವಾಮಿಯವರಿಗೆ ತುಂಬ ಖುಷಿಯಾಗಿ ಕೈಯಲ್ಲಿದ್ದ ಬೆರಳನ್ನಿರುವ ಆ ಉಂಗುರವನ್ನು ತೆಗೆದು ನಮ್ಮ ವಿವೇಕಾನಂದರಿಗೆ ಕೊಟ್ರಂತೆ. ಆ ವಿವೇಕಾನಂದರು ಏನು ಮಾಡಿದ್ರು ಗೊತ್ತಾ? ತಕ್ಷಣ ಅದನ್ನು ತಗೊಂಡು ತೀರ್ಥರಾಮ ಗೋಸ್ವಾಮಿಯವರ ಜೇಬಿಗೆ ಹಾಕಿ, ಈ ಉಂಗುರವನ್ನು ನನ್ನಲ್ಲಿಯೇ ಇಟ್ಟುಕೊಂಡಿರುತ್ತೇನೆ ಆಯ್ತಾ ಅಂತ ಹೋದ್ರಂತೆ. ನಾನು ಬೇರೆ ಅಲ್ಲ, ನೀನು ಬೇರೆ ಅಲ್ಲ. ಆ ಭಾವ ನೋಡಿ ಎಷ್ಟು ಖುಷಿ ಕೊಡುತ್ತೆ. ವ್ಯಾಕೃತದಿಂದ ಅವ್ಯಾಕೃತಾದಿ ತತ್ವಕ್ಕೆ ಜಾಗೃತಿಪ ಮತಿ ಧರ್ಮ ಮಂಕುತಿಮ್ಮ. ಧರ್ಮ ಅಂದರೆ ಇದು. ನಾವೆಲ್ಲ ಒಂದು ಶೆಡ್ಡಲ್ಲಿ ಸೇರ್ಕೋಬೇಕು, ಒಂದು ಆಶ್ರಯದ ಅಡಿಯಲ್ಲಿ ಬರುವಂಥದ್ದನ್ನು ಯಾವ್ಯಾವುದು ಮಾಡುತ್ತೋ ಅವೆಲ್ಲ ಧರ್ಮ. ವಿಶೇಷ ಇವನ್ನೆಲ್ಲ ನಮ್ಮ ಪತ್ರಿಕಾ ಸಂಪಾದಕರಾದವರು, ಪತ್ರಿಕೆಗಳು ಇದನ್ನೆಲ್ಲ ಅದನ್ನು ಪ್ರಚುರಪಡಿಸ್ಬೇಕು. ಬರೀ ಕೊಲೆ ಸುಲಿಗೆಗಳು ಮಾತ್ರ ಮೇಲೆ ಬರ್ತವೆ. ಒಂದು ನಮ್ಮ ತುಂಬ 10 ವರ್ಷ 50-60 ವರ್ಷದ ಹಿಂದೆ ಪತ್ರಿಕೆಗಳನ್ನು ನೋಡಿ, ಮೇಲೆಲ್ಲ ಒಳ್ಳೆ ವಿಚಾರಗಳು, ಕೊನೇ ಸಾಲಿಗೆ ಕೊಲೆ ಸುಲಿಗೆ ಚೂರಿ ಇತ್ಯಾದಿಗಳು ಇರ್ತಾ ಇರಲಿಲ್ಲ ಬಿಡಿ. ಇವತ್ತು ಯಾಕೆ ಅಷ್ಟೆಲ್ಲ ಜಾಸ್ತಿ ಆಗ್ತಿದೆ ಅಂದರೆ ಅದನ್ನೇ ವೈಭವೀಕರಿಸಿ ಮತ್ತೆ ಒಂದೇ ಕೊಲೆಯನ್ನು 100 ಸಲ ತೋರಿಸ್ತಾರೆ, 100 ಕೊಲೆ ಮಾಡಿದಷ್ಟು. ಅಂದರೆ ಯಾರು ಕೊಲೆ ಮಾಡೋರಿಗೆ ಒಂದು ಹೊಸ ಸ್ಫೂರ್ತಿ ಕೊಟ್ಟ ಹಾಗೆ. ಸದ್ಯ ಒಂದಷ್ಟು ನಮಗೆ ಪತ್ರಿಕಾ ಮಿತ್ರರು ಬೆಳಿಗ್ಗೆ ವಾಕಿಂಗ್ ಹೋಗುವಾಗ ಸಿಕ್ಕಿದ್ರು, ಕರೆದು ಮಾತಾಡಿಸಿದ್ರು. ನಮ್ಮ ಸಾಮಾನ್ಯವಾಗಿ ಇಂಥದ್ದೆಲ್ಲ ಹಾಕಲ್ಲ, ಬಹುಶಃ ಇದನ್ನೆಲ್ಲ ಚೆನ್ನಾಗಿ ದೊಡ್ಡ ಹೆಡ್ಲೈನಲ್ಲಿ ಹಾಕ್ತಾ ಇದ್ರೆ ನಾವು ಕೇಳೋಕ್ಕೂ ಹೋಗಲ್ಲ. ಯಾಕೆಂದರೆ ಇಂಥದ್ದನ್ನು ಹಾಕಿದರೆ ಜನರನ್ನು ಅರಳಿಸುವ ಕೆಲಸ ಮಾಡಬೇಕು ಹೊರತು ಕೆರಳಿಸುವ ಮನಸ್ಸು ಮಾಡಬಾರ್ದಲ್ಲ. ಒಂದು ಮೈಸೂರಲ್ಲಿ, ಒಂದು ನಮ್ಮ ಹರಿಹರದಲ್ಲಿ, ಎರಡೇ ಕಡೆ ಪತ್ರಿಕೆಗಳು ನಾವು ಕೇಳದೇನೆ ಅದ್ಭುತವಾಗಿ ಇದನ್ನು ಪ್ರಚಾರ ಮಾಡಿದರು. ಆ ಪತ್ರಿಕಾ ಮಿತ್ರರಿಗೆ ಅಭಿನಂದನೆ ಸಲ್ಲಿಸ್ತಾ ಇವತ್ತಿನ ಈ ಉಪನ್ಯಾಸವನ್ನು ಮುಗಿಸ್ತಾ ಇದ್ದೀನಿ. ಧನ್ಯವಾದಗಳು.